ಇಲ್ಲ ನಾವು ಯಾಕೆಂದರೆ ನಾನು ಸಹ ಭಾಳ ದೂರದರ್ಶನ ಆರಂಭದ ಧಾರಾವಾಹಿಗಳಿಂದ ಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂಥವನು. ಅವರು ನಿಜವಾಗ್ಲೂ ಒಬ್ಬ ಕಲಾವಿದ ಮಾತ್ರ ಆಗಿರದೆ ಕಲಾ ಕ್ಷೇತ್ರಕ್ಕೆ ಮತ್ತು ಅವ್ರದ್ದೇ ತಂಡ ಕಟ್ಟಿಕೊಂಡು ಉದಯೋನ್ಮುಖ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಕೊಂಡು ತಮ್ಮದೇ ಆದ ಉತ್ತಮ ಧಾರಾವಾಹಿಗಳನ್ನು ಕೊಟ್ಕೊಂಡು ಅವ್ರು ನಿರ್ಮಾಣ ಮಾಡಿ ಚಿತ್ರರಂಗ ದೂರದರ್ಶನದ ಧಾರಾವಾಹಿ ಎಲ್ಲದರಲ್ಲೂ ಕೊಡುಗೆ ಕೊಟ್ಟಂಥ ಒಬ್ಬ ಗೆಳೆಯನ ಅಕಾಲ ಮರಣ ಖಂಡಿತವಾಗ್ಲೂ ಕ್ಷೇತ್ರಕ್ಕೆ ಒಂದು ತುಂಬಲಾರದ ನಷ್ಟ. ಈ ಒಂದು ಕಲಾರಂಗಕ್ಕೆ ಮತ್ತು ದೂರದರ್ಶನ ಧಾರಾವಾಹಿಗಳ ಈ ಒಂದು ಕಲಾವಿದ್ರಿಗೆ ಮಾತ್ರ ಅಲ್ಲ, ಇಡೀ ಈ ಒಂದು ಮಾಧ್ಯಮಕ್ಕೆ ಒಂದು ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರ ಭುಜಕ್ಕೆ ಭುಜ ಕೊಟ್ಟು ದುಡಿತಾ ಇದ್ದಂಥ ಅವರ ಪತ್ನಿಯವರಿಗೆ ಈ ಸಂದರ್ಭದಲ್ಲಿ, ಯಾಕೆಂದರೆ ನಾವು ಗಮನಿಸಿದ್ದೇನೆ, ಯಾವುದೇ ಒಂದು ಪ್ರೊಡಕ್ಷನ್ ಆಗಲಿ ಅವ್ರು ಎಷ್ಟು ಇನ್ವಾಲ್ವ್ ಆಗ್ತಾಯಿದ್ರು, ಎಷ್ಟು ಜೊತೆಲಿ ನಿಂತ್ಕೊಳ್ತಾ ಇದ್ರು ಅಂತೇಳಿ. ಅವರಿಗೆ ಆ ಭಗವಂತ ಈ ಅಗಲಿಕೆಯ ನೋವನ್ನು ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಆರೋಗ್ಯ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಹೇಳ್ತೇನೆ. ಇವತ್ತು ನಾವು ಸೇವಿಸೋ ಗಾಳಿ ಮತ್ತು ನಾವು ಸೇವಿಸೋಂಥ ಆಯಿಲ್ ಫುಡ್ಡಲ್ಲಿ ಅದು ಮತ್ತು ಔಷಧಿಗಳು ಮತ್ತು ಕಲಬೆರಕೆ ಮಟ್ಟದಲ್ಲಿವೆ ಮತ್ತು ಎಲ್ಲದಕ್ಕಿಂತ ಒತ್ತಡದ ಜೀವನ, ಇವೆಲ್ಲವೂ ಸಹ ಕಾರಣ ಇರ್ಬೋದು. ಆದರೆ ನಾವು ಏನೇ ಕಾರಣ ಹೇಳ್ಬೋದು, ಅದು ನಮ್ಮ ಕೈಯಲ್ಲಿ ಇಲ್ದೇ ಇರ್ತಕ್ಕಂಥದ್ದು. ಯಾಕಂದರೆ ಪುನೀತ್ ಸಂದರ್ಭದಲ್ಲಿ ಚಿಕ್ಕ ವಯಸ್ಸು, ಹಲವಾರು ಜನ ಕಲಾವಿದರುಗಳು ಕನ್ನಡದ ಮುತ್ತು ರತ್ನಗಳು ಕಳ್ಕೊಂಡು, ಇವೆಲ್ಲ ನಾವು ಕಾರಣ ಹೇಳಲಿಕ್ಕಾಗಲ್ಲ. ಆದರೆ ಇವೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಎಚ್ಚರಿಕೆನ ವಹಿಸಬೇಕಾಗಿತ್ತು. ನಿನ್ನೆ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದಾಗ ಎಚ್ಚರಿಕೆ ವಹಿಸಬೇಕಾಗಿತ್ತು ಅನಿಸುತ್ತೆ. ಅದೇ ಅಲ್ಲ ಅಂತ ಮಾತಾಡ್ತಾರೆ, ಆದರೆ ಇವಾಗ ಸೋ ಫಿಸಿಕಲಿ ಫಿಟ್, ಬಟ್ ಈ ಸಂದರ್ಭದಲ್ಲಿ ಅಂದರೆ ಅದು ಹೇಗೆ ನಮ್ಮನ್ನೇ ಏಮಾರಿಸ್ಬಿಡುತ್ತೆ ಪರಿಸ್ಥಿತಿ ಅನ್ನೋದು. ಎನಿವೇ, ಇಟ್ಸ್ ಎ ಗ್ರೇಟ್ ಲಾಸ್ ಟು ಇಂಡಸ್ಟ್ರಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.